ಒಂದೇ ರೂಪದಿಂದ ಭಗವಂತ ಒಂದೇ ರೂಪದಿಂದ ಎಲ್ಲ ಕಾರ್ಯಗಳನ್ನ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿಲ್ವೇನೋ, ಅದಕ್ಕಾಗಿ ಒಂದೊಂದು ರೂಪವನ್ನ ತಾಳಿ ಒಂದೊಂದು ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಒಂದು ರೂಪದಿಂದ ಮೋಕ್ಷವನ್ನು ಕೊಡೋದು, ಒಂದು ರೂಪದಿಂದ ಸೃಷ್ಟಿಯನ್ನು ಮಾಡೋದು, ಒಂದು ರೂಪದಿಂದ ಸಂಹಾರವನ್ನು ಮಾಡೋದು, ಒಂದು ರೂಪದಿಂದ ಸ್ಥಿತಿಯನ್ನು ಮಾಡೋದು. ಯಾಕೆ ಇದು ಭಗವಂತನಿಗೆ ಒಂದೇ ರೂಪದಿಂದ ಮಾಡುವಂತಹ ಸಾಮರ್ಥ್ಯ ಇಲ್ಲವೇನೋ ಅಂತ ಸಂಶಯ ಬಂದಿತ್ತೇನೋ, ಸಂಶಯ ಬರಬಹುದು ಮಂದರಿಗೆ. ಅದಕ್ಕಾಗಿ ಆ ಸಂಶಯ ಬರಬಾರದು ಅಂತ ತಿಳಿಸುವುದಕ್ಕಾಗಿ ಅಚಿಂತ್ಯ ಶಕ್ತಿ, ಭಗವಂತನಿಗೆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ, ಒಂದೇ ರೂಪದಿಂದ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಅರ್ಥ ಅಲ್ಲ. ಅಚಿಂತ್ಯ ಶಕ್ತಿ, ಭಗವಂತ ಅಚಿಂತ್ಯದ್ಭುತವಾದಂತಹ ಶಕ್ತಿ ಉಳ್ಳ. ಹಾಗಾದ್ರೆ ಅಷ್ಟು ಶಕ್ತಿ ಇದ್ದ ಮೇಲೆ ಈ ರೀತಿಯಾಗಿ ಯಾಕೆ ಮಾಡ್ತಾನೆ ಅಂತಂದ್ರೆ, ಅದು ಭಗವಂತ ತಾನು ಆ ರೀತಿಯಾಗಿ ಇಚ್ಛೆಯನ್ನ ಪಟ್ಟು ಏಕತ್ವೇಪಿ ತತ್ತದ್ರೂಪ ವಿಶೇಷ ತತ್ತಸ್ಥಾಪನ ಶಕ್ತಿ ಸೂಚಯತಿ. ಆ ಒಂದು ವಿಶೇಷವಾದಂತಹ ಕಾಡುವುದಕ್ಕಾಗಿ ಭಗವಂತ ಆ ರೂಪಗಳನ್ನ ತಾಳಿದ್ದೇ ಹೊರತು ಈ ಒಂದೇ ರೂಪದಿಂದ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಸರ್ವಥಾ ಅರ್ಥ ಅಲ್ಲ. ಅದಕ್ಕಾಗಿ ಈ ಶಬ್ದವನ್ನ ಪ್ರಯೋಗ ಮಾಡಿದ್ದು. ತೇನ ವಟಪತ್ರಶಾಯಿ ಶಾಯಿಸ್ಥ ಜೀವಾನಾಂ ಕಥಂ ವಾಸುದೇವಾದಿಷು ಸ್ಥಿತಿ ಇತಿ ಚೋದ್ಯಂ ನಿರಸ್ತಂ ಭವತಿ. ಮತ್ತೊಂದನ್ನ ಹೇಳ್ತಾರೆ ಟಿಪ್ಪಣಿಕಾರರು. ಅನಂತ ಶಕ್ತಿ ಅಂತ ಶಬ್ದವನ್ನ ಪ್ರಯೋಗ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ, ಈ ರೀತಿಯಾದಂತಹ ಸಂಶಯವನ್ನ ಕಳೆದು ಹಾಕಿದಂತೆ ಆಗ್ತದೆ, ಅದನ್ನ ಪರಿಹಾರ ಮಾಡಿದಂತೆ ಆಗ್ತದೆ ಅಂತ ತಿಳಿಸಿಕೊಟ್ಟದ್ದು. ಇನ್ನೊಂದು ಸಂಶಯ ಬರಬಹುದು. ಏನು ಅಂದ್ರೆ, ವಟಪತ್ರಶಾಹಿಯಾಗಿ ಭಗವಂತ ಮಲಗಿಕೊಂಡಿರ್ತಾನೆ. ಸೃಷ್ಟಿಯಕ್ಕಿಂತ ಮೊದಲಿಗೆ ವಟಪತ್ರಶಾಹಿಯಾಗಿ ಭಗವಂತ ಮಲಗಿಕೊಂಡಿರ್ತಾನೆ ಅಂತ ಹೇಳಿದ್ದು. ಅಂತಹ ವಟಪತ್ರಶಾಹಿ ಅಂದ ಕೂಡ್ಲೇನೆ ಎಲ್ಲರ ತಲೆಯಲ್ಲಿ ಬರೋದೇನು, ಚಿಕ್ಕದಾದಂತಹ ಒಂದು ಎಲೆ, ಅದರ ಆ ಎಲೆಯ ಮೇಲೆ ಒಂದು ಚಿಕ್ಕದಾದಂತಹ ಒಂದು, ನಾವು ಮನುಷ್ಯರ ಈ ಜಗತ್ತಿನಲ್ಲಿ ನಾವು ಕಾಣುವಂತೆ ಚಿಕ್ಕ ಮಕ್ಕಳನ್ನ ಕಾಣುವಂತೆ ಆ ರೀತಿಯಾಗಿ ಭಗವಂತನ ಒಂದು ರೂಪ ಅಂತ ತಿಳಿದುಕೊಂಡು ಅಂತಹ ಸಣ್ಣದಾದಂತಹ ಭಗವಂತನ ಉದರದೊಳಗೆ ಸೃಷ್ಟಿಯಕ್ಕಿಂತ ಮೊದಲಿಗೆ ಎಲ್ಲ ಜೀವರಾಶಿಗಳು ಕೂಡ ಭಗವಂತನ ಹೊಟ್ಟೆಯಲ್ಲಿ ಇದ್ರು, ಉದರದಲ್ಲಿ ಇದ್ರು ಅಂತ ತಿಳಿದುಕೊಳ್ಳೋದು ಹೇಗೆ ಅಂತ ಸಂಶಯ ಬರ್ತದೆ. ಆದ್ರೆ ಒಂದು ತಿಳಿದುಕೊಳ್ಳಬೇಕಾದ್ರೆ ಭಗವಂತವನ್ನೇದ್ದು, ಭಗವಂತ ಈ ಪ್ರಳಯ ಕಾಲದಲ್ಲಿ ಸೃಷ್ಟಿಯಕ್ಕಿಂತ ಮೊದಲಿಗೆ ವಟಪತ್ರಶಾಹಿಯಾಗಿ ಇದ್ದದ್ದು ಸತ್ಯ. ಆ ವಟಪತ್ರಶಾಹಿಯಾಗಿ ಭಗವಂತ ಮಲಗಿಕೊಂಡಿದ್ದಾನೆ ಎಂದ ಮಾತ್ರಕ್ಕೆ ಯಾವುದೋ ಒಂದು ಚಿಕ್ಕದಾದಂತಹ ದೇಹ ಅಂತ ಒಂದು ರೂಪವನ್ನು ತಾಳಿದ್ದು ಅಂತ ಅರ್ಥ ಅಲ್ಲ. ಇಡೀ ಜಗತ್ತಿನ ತುಂಬವೂ ಕೂಡ ನೀರು ಆವರಿಸಿದೆ, ಜಲ ಆವರಿಸಿದೆ. ಅಂತಹ ಪ್ರಸಂಗದೊಳಗೆ ಭಗವಂತ ರೂಪವನ್ನ ತಾಳಿದ್ದು ಯಾವುದೋ ಒಂದು ಚಿಕ್ಕ ರೂಪ ಅಲ್ಲ. ಆ ನೀರಿಗೆ ಪ್ರಕಾರವಾಗಿ ಚಿಕ್ಕದಾಗಿ ಅನಿಸಬಹುದು ಅಷ್ಟೇ, ಆದರೆ ಎಷ್ಟೋ ಯೋಜನ ದೊಡ್ಡದಾದಂತಹ ದೇಹವನ್ನ ಭಗವಂತ ತಾಳಿಕೊಂಡದ್ದು. ಅಂತಹ ದೇಹದ ಒಳಗೆ ಎಲ್ಲ ಜೀವರಾಶಿಗಳನ್ನ ಇಟ್ಟುಕೊಂಡದ್ದು. ಅದಕ್ಕಾಗಿ ಹೇಗೆ ಇಟ್ಟುಕೊಳ್ತಾನೆ ಎಂಬುವಂತಹ ಪ್ರಶ್ನೆಯೂ ಬರುವ ಅವಶ್ಯಕತೆ ಇಲ್ಲ. ಯಾಕೆ, ಅನಂತ ಶಕ್ತಿ, ಅನಂತ ಶಕ್ತಿಯುಳ್ಳಂತಹ ಭಗವಂತ ಎಲ್ಲ ಜೀವರಾಶಿಗಳನ್ನು ಕೂಡ ತನ್ನ ಉದರದೊಳಗೆ ಇಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅದಕ್ಕಾಗಿ ಈ ಪ್ರಶ್ನೆಗೂ ಅವಕಾಶ ಇಲ್ಲ. ಮತ್ತು ಭಗವಂತ ಆ ವಟಪತ್ರಶಾಹಿಯಾಗಿ ಎಷ್ಟೋ ಯೋಜನ ದೊಡ್ಡದಾದಂತಹ ದೇಹ ಇದೆ, ಅಥವಾ ಭಗವಂತನ ಶಕ್ತಿ ಎಷ್ಟಿದೆ ಅಂದ್ರೆ ಚಿಕ್ಕದಾದಂತಹ ಒಂದು ಪರಮಾಣು ಸೂಕ್ಷ್ಮವಾದಂತಹ ಒಂದು ರೂಪದೊಳಗೂ ಕೂಡ ಭಗವಂತ ಇಡೀ ಜೀವರಾಶಿಗಳನ್ನು, ಅನಂತ ಜೀವರಾಶಿಗಳನ್ನು ಕೂಡ ಇಟ್ಟುಕೊಳ್ಳುವಂತಹ ಸಾಮರ್ಥ್ಯ ಭಗವಂತನಿಗೆ ಇದೆ. ಅಷ್ಟು ಅನಂತ ಶಕ್ತಿ ಇದೆ. ಅದನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ಅನಂತ ಶಕ್ತಿ ಭಗವಂತ ಯಾವ ರೂಪದಿಂದ, ಯಾವ ಒಂದೊಂದು ಅಂಗಾಂಗಗಳಿಂದಲೂ ಕೂಡ ಏನು ತಾನು ಅಪೇಕ್ಷೆ ಪಟ್ಟದ್ದನ್ನ ಮಾಡಲಿಕ್ಕೆ ಸಾಮರ್ಥ್ಯ ಭಗವಂತನಿಗಿದೆ. ಆದರೆ ಭಗವಂತ ಒಂದೊಂದು ನಿಯಮವನ್ನ ಹಾಕಿಕೊಂಡಿದ್ದಾನೆ, ಈ ರೀತಿಯಾಗಿ ನಾನು ಸೃಷ್ಟಿಯನ್ನು ಮಾಡಬೇಕು.
ಸಂಕರ್ಷಣನ ಉದರದಲ್ಲಿ ಭಗವಂತ ಇಟ್ಟದ್ದು. ಇನ್ನು ಅನಿರುದ್ಧ ರೂಪನಾದಂತಹ ಭಗವಂತನ ಉದರದಲ್ಲಿ ಯಾರನ್ನ ಇಟ್ಟಿದ್ದು ಅಂದ್ರೆ ಭವಿಷ್ಯದ್ ಬ್ರಹ್ಮಣ ಸಾರ್ಧಂ ಯಶಾಂ ಮುಕ್ತಿ ಪದಂ ಭವೇತ್ ತಾನ್ ಸರ್ವ ಅನಿರುದ್ಧಸ್ಯ ಕ್ಷಿಗಾನ್ ಅಕರೋತ್ ವಿಭುಹು. ಇನ್ನು ಭವಿಷ್ಯದ್ ಬ್ರಹ್ಮಣ, ಮುಂದೆ ಬ್ರಹ್ಮದೇವರ ಏನ್ ಬರೋರಿದ್ದಾರಲ್ಲ, ಈಗ ಬ್ರಹ್ಮದೇವರಲ್ಲ, ಮುಂದಿನ ಬ್ರಹ್ಮದೇವರು ಏನ್ ಬರೋರಿದ್ದಾರಲ್ಲ, ಆ ಬ್ರಹ್ಮದೇವರ ಜೊತೆಗೆ ಯಾರು ಮೋಕ್ಷವನ್ನು ಹೊಂದೋರಿದ್ದಾರೋ ಅಂತಹ ಎಲ್ಲ ಜೀವರಾಶಿಗಳನ್ನು ಕೂಡ ಅನಿರುದ್ಧ ರೂಪಕನಾದಂತಹ ಭಗವಂತನ ಉದರದಲ್ಲಿ ಭಗವಂತ ಇಟ್ಟದ್ದು. ಇನ್ನು ಕೊನೆಯದಾಗಿ ಪ್ರದ್ಯುಮ್ನ ದೀರ್ಘ ಸಂಸಾರಿಣ ಶಿಷ್ಟಾನ್ ಪ್ರದ್ಯುಮ್ನ ಸ್ಯೋದರೇ ಕರೋತ್ ವಡಪತ್ರ ಪುಟೆ ಯಸ್ತು ಸಂಶಯದೆ ಹರಿರೀಶ್ವರ. ಇನ್ನು ಪ್ರದ್ಯುಮ್ನಾದಂತಹ ಪ್ರದ್ಯುಮ್ನ ರೂಪದ ಭಗವಂತನ ಉದರದಲ್ಲಿ ಯಾವ ಜೀವರಾಶಿಗಳನ್ನ ಇಟ್ಟದ್ದು ಅಂದ್ರೆ ದೀರ್ಘ ಸಂಸಾರಿಣ ಶಿಷ್ಟಾನ್. ಈ ಹಿಂದೆ 3 ರೂಪಗಳಲ್ಲಿ ಇದ್ದಂತಹ ಜೀವರನ್ನ ಏನ್ ಹೇಳಿದ್ರಲ್ಲ, ಅವರನ್ನ ಬಿಟ್ಟು ಉಳಿದಂತಹ ವ್ಯಕ್ತಿಗಳು ಯಾರು ಇನ್ನೂ ಸಂಸಾರದಲ್ಲಿ ದೀರ್ಘಕಾಲದವರೆಗೆ ಇರೋರಿದ್ದಾರೆ, ಇನ್ನೂ ಅನಂತ ಕಾಲದವರೆಗೆ, ಇನ್ನು ಬಹಳ ಕಾಲದವರೆಗೆ ಸಂಸಾರ ನಮಸ್ಕಾರ. ನಮಸ್ಕಾರ. ಕೃಷ್ಣಾರ್ಪಣ. ಧನ್ಯವಾದ.